ಜೆಂಟಲ್ಮನ್, ಬಳ್ಳಾರಿ ಬ್ಯಾನರ್ ಬಡಿದಾಟ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡಿತಾ ಇದೆ. ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸರು ಜನಾರ್ದನ್ ರೆಡ್ಡಿ ಹಾಗೂ ಭರತ್ ರೆಡ್ಡಿಯ ಕಡೆ 26 ಮಂದಿಯನ್ನ ಬಂಧಿಸಿದ್ದಾರೆ. ಈ ಬೆನ್ನಲ್ಲೇ ರಾಜಕೀಯ ನಾಯಕರು ಪರಸ್ಪರ ಮಾತಿನ ಬಾಣಗಳನ್ನ ಬಿಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಶಾಸಕ ಗುಬ್ಬಿ ಶ್ರೀನಿವಾಸ್ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇದಕ್ಕೆ ಜನಾರ್ದನ್ ರೆಡ್ಡಿ ಅಂಡ್ ಟೀಮ್ ಫುಲ್ ಶಾಕ್ ಆಗಿದೆ. ಇಷ್ಟಕ್ಕೂ ಗುಬ್ಬಿ ಶ್ರೀನಿವಾಸ್ ಸಿಡಿಸಿರುವಂತಹ ಆ ಬಾಂಬ್ ಆದ್ರೂ ಏನು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಬಳ್ಳಾರಿ ಬ್ಯಾನರ್ ಬಡಿದಾಟ ಪ್ರಕರಣವನ್ನ ರಾಜಕೀಯ ನಾಯಕರು ಅಸ್ತ್ರವಾಗಿ ಬಳಸಿಕೊಳ್ಳಲು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಳ್ಳಾರಿಯ ಬಲಿತ ರೆಡ್ಡಿಗಳು ಒಬ್ಬರ ಮೇಲೊಬ್ಬರು ಬಾಂಬ್ ಸಿಡಿಸ್ತಾ ಇದ್ದಾರೆ. ಈ ಬೆನ್ನಲ್ಲೇ ಜನಾರ್ದನ್ ರೆಡ್ಡಿ ಅವರ ರಾಜಕೀಯ ಬದ್ಧ ವೈರಿ ಅಂತ ಹೇಳಲಾಗುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಬಳ್ಳಾರಿಗೆ ಹೋಗಿ ಬಂದ ಬೆನ್ನಲ್ಲೇ ಶಾಸಕ ಭರತ್ ರೆಡ್ಡಿ ಜನಾರ್ದನ್ ರೆಡ್ಡಿ ವಿರುದ್ಧ ಒಂದು ಸ್ಫೋಟಕ ವಿಡಿಯೋ ಬಿಡುಗಡೆ ಮಾಡಿದ್ರು. ಗಲಾಟೆ ವೇಳೆ ಜನಾರ್ದನ್ ರೆಡ್ಡಿ ಅವರ ಗನ್ ಮ್ಯಾನ್ ಜನಾರ್ದನ್ ರೆಡ್ಡಿ ಅವರ ಮನೆಯ ಮೇಲೇರಿ ಗಲಾಟೆ ನಡೀತಾ ಇದ್ದಂತಹ ಸ್ಥಳದತ್ತ ಗನ್ ಪಾಯಿಂಟ್ ನಲ್ಲಿದ್ರು ಅಂತ ಹೇಳಿ ಭರತ್ ರೆಡ್ಡಿ ಹೇಳಿದ್ರು. ಈ ಬೆನ್ನಲ್ಲೇ ಶಾಸಕ ಜನಾರ್ದನ್ ರೆಡ್ಡಿ ಭರತ್ ರೆಡ್ಡಿಗೆ ಶಾಕ್ ಅನ್ನ ನೀಡಿದ್ರು. ಮೃತ ರಾಜಶೇಖರ್ ರೆಡ್ಡಿಯನ್ನ ಕೊಂದಿದ್ದು ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ. ಅವರ ಖಾಸಗಿ ಗನ್ ಮ್ಯಾನ್ ಬಂಧಿತ ಗುರುಚರಣ್ ಸಿಂಗ್ ಸಿಡಿಸಿದ ಗುಂಡು ಅಂತ ಹೇಳಿ ಜನಾರ್ದನ್ ರೆಡ್ಡಿ ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ. ಹೀಗೆ ಜನಾರ್ದನ್ ರೆಡ್ಡಿ ಭರತ್ ರೆಡ್ಡಿ ವಿರುದ್ಧ ಬಾಂಬ್ ಸಿಡಿಸಿದ ಬೆನ್ನಲ್ಲೇ ಕಾಂಗ್ರೆಸ್ ಬಿಜೆಪಿ ನಾಯಕರು ಒಬ್ಬರ ಮೇಲೊಬ್ಬರು ಮಾತಿನ ಬಾಣಗಳನ್ನ ಬಿಡಲಾರಂಭಿಸಿದ್ದಾರೆ. ಕಾಂಗ್ರೆಸ್ ಶಾಸಕ ಗುಬ್ಬಿ ಶ್ರೀನಿವಾಸ್ ಜನಾರ್ದನ್ ರೆಡ್ಡಿ ವಿರುದ್ಧ ಗುಡುಗಿದ್ದಾರೆ. ಮಹರ್ಷಿ ವಾಲ್ಮೀಕಿ ಬ್ಯಾನರ್ ಕಟ್ಟಿದ್ರೆ ಜನಾರ್ದನ್ ರೆಡ್ಡಿಗೆ ಏನ್ ನಷ್ಟ? ಸಾರ್ವಜನಿಕ ರಸ್ತೆ ಅವರ ಅಪ್ಪನದ್ದ. ಅಧಿಕಾರ ದರ್ಪ ಹಾಗೂ ಹಣದ ಮದದಿಂದ ರೆಡ್ಡಿಗೆ ದುರಹಂಕಾರ ಮಿತಿ ಮೀರಿದೆ. ಹಾಗಾಗಿಯೇ ಬ್ಯಾನರ್ ಬಡಿದಾಟಕ್ಕೆ ಬಡಪಾಯಿಯನ್ನ ಬಲಿ ಪಡೆಯುವಂತಾಗಿದೆ ಅಂತ ಹೇಳಿ ಶ್ರೀನಿವಾಸ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್, ಬಳ್ಳಾರಿ ಪ್ರಕರಣದ್ದು ನಿಮ್ಗೆ ಎಲ್ರಿಗೂ ಗೊತ್ತು. ಜನಾರ್ದನ್ ರೆಡ್ಡಿ ಯಾವ ಥರ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತು. ಹಿಂದೆ ಕುಮಾರಸ್ವಾಮಿ ಅವರು ಮತ್ತು ಚೆನ್ನಗಪ್ಪನವ್ರ ಮ್ಯಾನಿಪ್ಯುಲೇಟ್ ಮಾಡಿಬಿಟ್ಟು ಚೆನ್ನಗಪ್ಪನವ್ರ ದುಡ್ಡು ಮುಂದೆ ಇಟ್ಕೊಂಡು ಕೂತ್ಕೊಂಡು ಇರೋ ಥರ ಮಾಡಿ ನಿಮಗೆಲ್ಲ ಪೇಪರ್ನವ್ರಿಗೆ ಬಳ್ಳಾರಿ ಬನ್ನಿ ತೋರಿಸ್ತೀನಿ ಅಂತೇಳಿ ಫೇಕೆಲ್ಲ ಮಾಡಿ ಅವ್ರ ಮೇಲೆ 100 ಕೋಟಿ ಅಪಾದನೆ ಎಲ್ಲ ಹೊರಿಸಿದಂಥ ವ್ಯಕ್ತಿ ಅವನು ಉಳ್ಕೊಳಕ್ಕೋಸ್ಕರ ಯಾರು ಬೇಕಾದ ಮೇಲೆ ಬೇಕಾದರೂ ಅಪಾದನೆ ಮಾಡ್ತಾರೆ ಮತ್ತು ಏನು ಬೇಕಾದರೂ ಸುಳ್ಳು ಹೇಳೋ ವ್ಯಕ್ತಿ ಅವನು ಹಿಂದೆ ರಾಮುಲನ್ನೇ ಬೈತಿದ್ದ, ಅವ್ರ ಅಣ್ಣನ್ನೇ ಬೈತಿದ್ದ. ಅವನ ಸ್ವಾರ್ಥಕ್ಕೋಸ್ಕರ ಏನು ಬೇಕಾದರೂ ಮಾಡೋ ಅಂಥ ವ್ಯಕ್ತಿ ಎಲ್ಲೋ ರೋಡಲ್ಲಿ ಕಟ್ತೀಗ ನಮ್ಮನೆ ಮುಂದೆ ಕಟ್ತಾರೆ, ಕಟ್ಬಾಡಿ ಅಂತ ಹೇಳೋಕ್ಕಾಗುತ್ತಾ? ಇವನಿಗೆ ಅದರಿಂದ ಆಗ್ತಿದ್ದ ನೋವೇನೈತೆ ಬೇಕು ಅಂತ ಹೇಳ್ಬಿಟ್ಟು ಇವನು ಬಳ್ಳಾರಿಲಿ ಅಸ್ತಿತ್ವ ಕಳ್ಕೊಂಡಕ್ಕೋಸ್ಕರ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಕೆಲಸ ಮಾಡಿದ್ದಾರೆ ಅಷ್ಟೇ. ಒಟ್ಟಾರೆ ಬಳ್ಳಾರಿ ಬ್ಯಾನರ್ ಬಡಿದಾಟ ರಾಜಕೀಯ ನಾಯಕರ ಪ್ರತಿಷ್ಠೆಯ ಸಂಘರ್ಷವಾಗಿ ಪರಿಣಮಿಸಿದೆ. ಒಬ್ಬರ ಮೇಲೊಬ್ಬರು ರಾಜಕೀಯ ದ್ವೇಷಕ್ಕೆ ಇಳಿಯುವಂತಾಗಿದೆ. ಮುಂದೇನಾಗುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.